ಗೈಸ್ ವೆಲ್ಕಮ್ ಬ್ಯಾಕ್ ಟು ಡೇ 48 ಆಫ್ ನನ್ನ ಕತೆ ನಿಮ್ಮ ಜೊತೆ ಸೀರೀಸ್ಗೆ. ಇವತ್ತು ಬೆಳಗ್ಗೆನೆ ಸೊಳ್ಳೆನ ಮರ್ಡರ್ ಮಾಡಿಬಿಟ್ಟೆ. ಬಿಕಾಸ್ ಬೆಳಗ್ಗೆ ಅಷ್ಟು ಕಿರಿಕಿರಿ ಮಾಡ್ಕೊಂಡು ಇಂಟರ್ನಲ್ಸ್ಗೆ ಓದ್ತಿರ್ತೀವಿ ಗುರು ಗುಯ್ ಅಂತ ಕಿವಿ ಹತ್ರ ಒಂದು ಇರಿಟೇಟ್ ಆಗಿಬಿಟ್ರೆ ನನಗೆ ಎತ್ತು ಮಕ್ಕಕ್ಕೆ ಹೊಡೆದೇ ಬಿಡದೆ ಅದು ಸತ್ತೇ ಹೋಗ್ಬಿಡ್ತು. ನಿನ್ನೆ ನಾನೊಂದು ಸ್ಟೇಟಸ್ಸಿಗೆ ಸ್ಟೋರಿಗೆ ಒಂದು ಫೋಟೋ ಹಾಕಿದೆ, ಒಂದು ರೀಲ್ ಮಾಡಾಕಿದೆ. ಅದು ಅದೇ ಜಾಗದಲ್ಲಿ ಇವತ್ತೆಲ್ಲ ಲೀವ್ಸ್ ಕ್ಲೀನ್ ಮಾಡ್ತಾಯಿದ್ರು. ನಾನು ಯೋಚನೆ ಲೀವ್ಸ್ ಕ್ಲೀನ್ ಮಾಡಿಬಿಡ್ತಾರೆ, ಇನ್ನೊಂದು ರೀಲ್ಸ್ ಮಾಡೋಣ ಅನ್ಕೊಂಡು ಸಂಜೆ ಬಂದರೆ ತಿರ್ಗಾ ಗುರು ಅದ್ರ ಡಬ್ಬಲ್ ಆಗೋಗ್ಬಿಟ್ಟಿತ್ತು. ನಾವೆಲ್ಲ ಮುಗಿಸಿ ಬೇಗ ಇಂಟರ್ನಲ್ಸ್ ಮುಗಿಸ್ಕೊಂಬಂದ್ರು. ನಮ್ಮ ಮೇಘ ಅವರು ಲಾಸ್ಟಿಗೆ ಪೇಪರ್ನ ಕೊಚ್ಚಿ ಬರ್ತಾ ಇದ್ದಾರೆ. ಅಷ್ಟು ಕೆತ್ತುತ್ತಾ ಇದ್ರು ಅನ್ಸುತ್ತೆ. ನಿಮಗೆ ನೆನಪಿದ್ರೆ ಸೀನಿಯರ್ಸ್ ಮೆಟ್ಲತ್ಕೊಂಡು ಹೊಡೋಗಿದ್ರು ಗೊತ್ತಾ, ಇವರಿಬ್ರೆ ಗೈಸ್. ಇವತ್ತು ಸಿಗ ಹಾಕೊಂಡ್ಬಿಟ್ರು ಪಟ್ ಅಂತ ವಿಡಿಯೋ ಹಿಡಿದೆ. ಅಣ್ಣ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಸಾರಿ ಬ್ರೋಸ್, ನಿಮ್ಮನ್ನ ಏನೋ ಒಂಥರ ಆ ಥರ ಇರಿಟೇಟ್ ಮಾಡೋದ್ರಲ್ಲ ನಮಗೆ ಜೋಶ್ ಜಾಸ್ತಿ. ಸೊ ಅದಕ್ಕೋಸ್ಕರ ನಮ್ಮ ಸೀನಿಯರ್ಸ್ ಕಾಲು ಎಳಿತಾ ಇದ್ದೀವಿ. ಎಲ್ಲರೂ ಜೂನಿಯರ್ಸ್ ಕಾಲು ಎಳೆದ್ರೆ ನಾವು ಜೂನಿಯರ್ಸ್ ಸೀನಿಯರ್ಸ್ ಕಾಲು ಎಳೆದ್ಬಿಟ್ವಿ. ಅದಾದಮೇಲೆ ನಮ್ಮ ಮೇಘ ಒಂಥರ ರಿಪೀಟ್ ರೀಲ್ ಥರ ನಂದನ್ನೇ ಹಾಕ್ಕೊಂಡು ನೋಡ್ತಾ ಇರ್ತಾಳೆ. ನಿಜ ನನ್ನ ಫ್ರೆಂಡ ಅಭಿಮಾನಿಯಾಗಿ ಸಿಕ್ಕಿರುವಂಥ ಮೇಘನಿಗೆ ದೊಡ್ಡ ನಮಸ್ಕಾರಗಳು. ಆ್ಯಂಡ್ ನೆನ್ನೆ ನಾನು ಫೋಟೋ ತಗೊಂಡಿದ್ದೆ ಗೊತ್ತಾ, ನನ್ನ ಫ್ರೆಂಡ್ಸು ನನ್ನಿಂದ ಇನ್ಸ್ಪೈರ್ಡ್ ಆಗಿ ನಾನೊಂದು ಫೋಟೋ ಬೂತ್ ಉಟ್ಕೊಟ್ಬಿಟ್ಟಿದ್ದೀನಿ. ಇವತ್ತು ನನ್ನ ಫ್ರೆಂಡ್ಸು ಕೂಡ ಅಲ್ಲೇ ಫೋಟೋ ಶೂಟ್ ಮಾಡ್ಕೋತಾ ಇದ್ರು. ನಾನು ಕೂಡ ಎಲ್ಲ ಕಾಲೇಜು ಇಂಟರ್ನೆಲ್ಸ್ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಪಾಪ್ಕಾರ್ನ್ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ನಿಮಗೆಲ್ಲ ಏನೋ ಒಂದು ಹೇಳಬೇಕು, ಬೇಗ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಫಾಲೋ ಮಾಡ್ಕೊಳ್ಳಿ. ಬೇಗ 200 ಮೆಂಬರ್ಸ್ ಫಾಲೋವರ್ಸ್ನ ನಾವು ಕಂಪ್ಲೀಟ್ ಮಾಡಬೇಡ, ಈ ಮಂತ್ ಆಗೋಷ್ಟರಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬೈ ಬೈ, ಸಿ ಯು.